ಸೊ ಈ ಮನೆ ವೆಕೇಟ್ ಮಾಡ್ತಿದ್ದೀವಿ. ಫೈನಲಿ ಇವತ್ತು ನಾವು ಹೇಳ್ಬಿಟ್ಟಿದ್ದೀವಿ ಓನರ್ಗೆ ದಟ್ ನಾವು ವೇಕೆಂಟ್ ಮಾಡ್ತಾ ಇದ್ದೀವಿ ಅಂತ. ಆಯ್ತು ಬಿಡು, ಹೋಗ್ಲಿ, ಏನಾಗಲ್ಲ. ನಾವು ಹೊಸ ಮನೆಗೆ ಹೋಗೋಣ. ಏನಿಲ್ಲ ಬಿಡೋಣ. ನಾನು ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ತುಂಬ ಬಿಗ್ ಅನೌನ್ಸ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಜೀವನದಲ್ಲಂತೂ ಇದು ಬಿಗ್ ಅನೌನ್ಸ್ಮೆಂಟೇ. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು ಇಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ಅಥವಾ ಇಷ್ಟು ಬೇಗ ಈ ಒಂದು ಡಿಸಿಷನ್ನ ತಗೋತೀವಿ ಅಂತ. ಸೊ ಫೈನಲಿ ಆ ಡಿಸಿಷನ್ನ ತಗೊಂಡಾಗಿದೆ ಆ್ಯಂಡ್ ಡೇಸ್ ಕೂಡ ತುಂಬ ಹತ್ತಿರ ಬರ್ತಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಸೊ ಏನು ಬಿಗ್ ಅನೌನ್ಸ್ಮೆಂಟ್ ಅಂತ ನಾನು ಮತ್ತು ಪುನೀತ್ ಇಬ್ಬರು ಶೇರ್ ಮಾಡ್ತೀವಿ. ಬನ್ನಿ. ಸೊ ಹೇಗಿದ್ದೀರಾ ಪುನೀತ್ ಅವರೇ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ಸೊ ಫೈನಲಿ ಒಂದು ಬಿಗ್ ಅನೌನ್ಸ್ಮೆಂಟ್, ಅಂದರೆ ನಮ್ಮ ಜೀವನದ ಒಂದು ಬಿಗ್ ಅನೌನ್ಸ್ಮೆಂಟ್ ಏನಿದೆ ಅದು ಮಾಡ್ತಾ ಇದ್ದೀವಿ. ಸೊ ಇದೊಂಥರ ಬಿಗ್ ಅನೌನ್ಸ್ಮೆಂಟ್ ತರಾನೇ ಅಲ್ವಾ ನಮ್ದು? ಬಿಗ್ ಅನೌನ್ಸ್ಮೆಂಟ್ ಅಂತ ಅನ್ಬೋದು. ಏನಕ್ಕೆ ಅಂತಂದ್ರೆ ಹೇಳ್ಬಿಡ್ತೀನಿ ಏನು ಅಂತ, ಯಾಕೆಂದ್ರೆ ನನಗೆ ಆ ಥರದೆಲ್ಲ ಇದು ಮಾಡಕ್ ಬರತ್ತಿಲ್ಲ. ಸೊ ಈ ಮನೆ ವೆಕೇಟ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಹೋಗೋದಂತ ಆದ್ರೆ ನಾವು ಸ್ವಂತ ಮನೆಗೆ ಹೋಗೋಣ ಅನ್ಕೊಂತಿದೀವಿ. ಮತ್ತೆ ಇನ್ಯಾವುದು ರೆಂಟ್ ಗಿಂಟ್ ಹೋಗೋದು ಬೇಡ ಅಂತ. ಬಟ್ ಸದ್ಯಕ್ಕೆ ನಾವು ಸ್ವಂತ ಮನೆಗೆ ಹೋಗ್ತಿಲ್ಲ, ಅದನ್ನು ಕನ್ಫರ್ಮ್ ಮಾಡ್ತೀನಿ. ಬಟ್ ಇನ್ನು ಮನೆ ಗೃಹ ಪ್ರವೇಶ ಇನ್ನೂ ಆಗಿಲ್ಲ. ಬಟ್ ವೆಕೇಟ್ ತುಂಬಾ ಜನ ಗೃಹ ಪ್ರವೇಶ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಗೃಹ ಪ್ರವೇಶ ಇಲ್ಲ, ಗೃಹ ಪ್ರವೇಶಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಆಗ್ಲೇ ವೆಕೇಟ್ ಮಾಡ್ತಿದೀವಿ. ತುಂಬಾ ಜನಕ್ಕೆ ನಿಮ್ಗೂ ಕ್ವಶನ್ಸ್ ಎಲ್ಲ ಇರುತ್ತೆ, ಏನಕ್ಕೆ ವೆಕೇಟ್ ಮಾಡ್ತಿದ್ದೀರಾ, ಮನೆ ಕಟ್ತಿದ್ದೀರಾ ಆಗ್ಲೇ ಅನ್ಕೊಂಡು. ಹೌದು, ಗೃಹ ಪ್ರವೇಶಕ್ಕೆ ಇನ್ನೂ ಒಂದ್ ಸ್ವಲ್ಪ ದಿನ ಟೈಮ್ ಇದೆ. ಇನ್ನೂ ಸ್ವಲ್ಪ ತಿಂಗಳಿದೆ. ಬಟ್ ಏನಪ್ಪಾ ಅಂತಂದ್ರೆ ಈಗ ಆಕ್ಚುಲಿ ಲಕ್ಷಿತ್ ಮತ್ತೆ ನಮ್ದು ಏನ್ಸ್ ಇಬ್ರದ್ದು ಸ್ಕೂಲ್ಸ್ ಎಲ್ಲ ಮುಗೀತು. ಮತ್ತೆ ನೆಕ್ಸ್ಟ್ ಇನ್ನೊಂದು ಬಿಗ್ ಅಪ್ಡೇಟ್ಸ್ ಬರೋದಿದೆ, ಇನ್ನೊಂದು ಮತ್ತೆ ಬಿಗ್ ಇವೆಂಟ್ ಬರೋದಿದೆ. ಸೊ ಅದರಿಂದ ನಾವು ಈ ಮನೇಲಿ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್. ಈಗ ಜಾನ್ವಿ ಅಂತೂ ಅವ್ರ ಅಮ್ಮನ ಮನೇಲಿ ಇರ್ತಾರೆ, ನಾನು ಒಬ್ಳೇ ಇರ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈಗ ಸ್ಕೂಲ್ ಎಲ್ಲ ಮುಗೀತು, ಅಲ್ಲಿಗೆ ಹೋಗ್ತಿದ್ದಾರೆ. ಮತ್ತೆ ಇನ್ನೊಂದು ಯಾವುದೋ ಒಂದು ಇವೆಂಟ್ ಬರ್ತಿದೆ, ಅದ್ ಮುಂದೆ ನಾವು ಶೇರ್ ಮಾಡ್ಕೋತೀವಿ ಏನು ಅಂತ ಇವೆಂಟು. ಆದ್ರಿಂದ ಮನೇಲಿ ಯಾರು ಇರೋದಿಲ್ಲ. ಆಮೇಲೆ ನಮ್ಮ ಮನೇನು ಆಲ್ಮೋಸ್ಟ್ ಮುಗಿತಾ ಬಂತು. ಆಲ್ಮೋಸ್ಟ್ 90% ಎಲ್ಲ ಮುಗ್ದೋಗಿದೆ. ಮತ್ತೆ ವರ್ಕು ಏನಿಲ್ಲ. ಬಟ್ ಆಮೇಲೆ ಇನ್ನೊಂದು ಮೇಜರ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಮನೆ ಕಟ್ಟೋರ್ಗೆ ಗೊತ್ತಿರತ್ತೆ, ಲಾಸ್ಟ್ ಅಲ್ಲಿ ಪ್ರತಿಯೊಬ್ಬರಿಗೂ ದುಡ್ಡು ಇದಾಗತ್ತೆ. ಸೊ ನಾವು ಮನೆ ಇಲ್ಲ ಅಂತಂದ್ರೂ ಸುಮ್ಮನೆ ಯಾಕೆ ನಾವು ರೆಂಟ್ ಪೇ ಮಾಡೋದು, ಯಾಕೆಂದ್ರೆ ರೆಂಟು ತುಂಬಾ ಜಾಸ್ತಿ ಇದೆ, ಮತ್ತೆ ಎಕ್ಸ್ಪೆನ್ಸ್ ತುಂಬಾ ಬರುತ್ತೆ. ಮತ್ತೆ ಇಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮಗೂ ಸಿಕ್ಕಾಪಟ್ಟೆ ಟೈಟ್ ಆಗ್ತಿದೆ ಬಜೆಟ್. ಹೇಗೆ ಮುಗಿಸೋಣ, ಹೇಗೆ ಇದು ಮಾಡೋಣ ಅನ್ಕೊಂಡು ಅಟ್ಲೀಸ್ಟ್ ಎವ್ರಿ ಮಂತ್ ಒಂದು 60,000-70,000 ಸೇವಿಂಗ್ಸ್ ಆದ್ರೂ ಅಟ್ಲೀಸ್ಟ್ ನಾವು ಅದನ್ನ ಏನಾದ್ರೂ ಒಂದು ಮಾಡ್ಬೋದು, ಬೇರೆದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಮನೆಗೆ ಏನಾದ್ರು ಇದು ತೊಗೊಳ್ಬೋದು ಅನ್ಕೊಂಡು ಐಡಿಯಾ ಹಾಕೊಂಡಿದೀವಿ. ಅಟ್ಲೀಸ್ಟ್ ಈ ಒಂದು 4-5 ಮಂತ್ಸ್ ಆದ್ರೂ ಒಂದಷ್ಟು ಸೇವ್ ಮಾಡ್ಕೊಂಡು ಅದರಿಂದ ಒಂದಷ್ಟು ಇಂಟೀರಿಯರ್ಗೆ ಏನಾದ್ರು ಮಾಡ್ಬೋದಾ ಅನ್ಕೊಂಡು ಆ ಥರ ಐಡಿಯಾ ಹಾಕೊಂಡು ಮೂವ್ ಮಾಡ್ತಿದೀವಿ. ಬಟ್ ಅದು ನಿಮ್ಗೆ ಎಲ್ಲರಿಗೂ ಗೊತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗಿರುತ್ತೆ ಮನೆ ಕಟ್ಟೋದು, ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆನೂ ಟೈಟ್ ಆಗ್ಬಿಡುತ್ತೆ. ಫುಲ್ ಟೋಟಲಿ ಹೇಳಕ್ ಆಗ್ತಿಲ್ಲ. ಬಟ್ ಅದೇ ನಿಮ್ಗೆಲ್ಲ ಅನ್ಕೊಂಡಿರ್ತೀರಾ ಇವ್ರು ಬಿಡಿ ಹಾಗೆ ಹೀಗೆ ಅನ್ಕೊಂಡು. ಬಟ್ ಅದು ಆಕ್ಚುಲಿ ರಿಯಾಲಿಟಿ ನಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಅದೇ ಇಲ್ಲಿರೋದೆಲ್ಲ ಪ್ರತಿಯೊಂದೆಲ್ಲ ಸೇಫ್ ಸ್ಟೋರೇಜ್ ಮೂವ್ ಮಾಡ್ತಿದೀವಿ. ಅಲ್ಲಿ ರೆಂಟ್ ಅಂತ ಅಷ್ಟೊಂದೇನು ಇರೋದಿಲ್ಲ, ಒಂದು 3-4,000 ಇರತ್ತಪ್ಪ ಮಂತ್ ಅಷ್ಟೇ. ಅದೆಲ್ಲ ಮೂವ್ ಮಾಡಿಬಿಟ್ಟು ಸೇಫ್ ಸ್ಟೋರೇಜ್ಗೆ. ಇನ್ ಮಿಕ್ಕಿದ್ದು ಒಂದು ಸ್ವಲ್ಪ ಏನ್ ಬೇಕಾದ್ ನಮ್ದು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇವ್ರ ಅಮ್ಮ ಮನೆಗೆ ಮೂವ್ ಮಾಡ್ಕೊಡ್ತಿದೀವಿ. ಮಂಡ್ಯಗೂ ಮೂವ್ ಸ್ವಲ್ಪ ಮೂವ್ ಮಾಡ್ತಿದೀವಿ. ಎಲ್ಲಾ ಕಡೆನೂ ಮೂವ್ ಆಗ್ತಾ ಇದೆ. ನೆಕ್ಸ್ಟ್ ನಾನ್ ನೆನ್ಪಿಟ್ಕೋಬೇಕು ಅಷ್ಟೇ ಯಾವ್ದೇವ್ರು ಎಲ್ಲೆಲ್ಲಿ ಇಟ್ಟಿದ್ದೀರಿ ಅಂತ. ನೆಕ್ಸ್ಟ್ ಲಕ್ಷಿತ್ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಗೊತ್ತಿಲ್ಲ ಹೇಗ್ ಮಾಡೋಣ ಅನ್ಕೊಂಡು, ಮೇ ಬಿ ನಮ್ಮ ಮನೆಗೆ ಬರ್ಬೋದು, ಹೊಸ ಮನೆಗೆ ಹೇಗೆ ಅಂತ ಗೊತ್ತಿಲ್ಲ. ಅದು ಪ್ಲಾನ್ ಟ್ರೈ ಮಾಡ್ತಿದ್ದೀವಿ. ಲಕ್ಷಿತ್ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಮತ್ತೆ ನಾವು ಕಂಪ್ಲೀಟ್ ಮಾಡಿಬಿಟ್ಟು ಒಂದು ಗೃಹ ಪ್ರವೇಶ ಮಾಡೋಣ ಸ್ಕೂಲ್ ಇದನ್ನ, ಆಮೇಲೆ ಅಲ್ಲಿಗೆ ಮೂವ್ ಆಗೋಣ ಅನ್ಕೋತಾ ಇದ್ದೀವಿ. ನೋಡೋಣ, ಇದೇ ನಮ್ಮ ಲೈಫಲ್ಲಿ ಲಾಸ್ಟ್ ರೆಂಟೆಡ್ ಹೌಸ್ ಆಗ್ಲೂಬಹುದು, ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಹೇಳೋದಕ್ಕೂ ಆಗೋದಿಲ್ಲ, ನಾಳೆ ದಿನ ಏನಾಗುತ್ತೆ ಅಂತಾನು ಗೊತ್ತಿಲ್ಲ. ಆಗಿಲ್ಲ ಅಂದ್ರೆ ಗೊತ್ತಿಲ್ಲ, ಯಾವ್ದನ್ನು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ನಾಳೆ ನಾಳೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ಸೊ ಇದು ಅಪ್ಡೇಟ್, ಮೇಜರ್ ಅಪ್ಡೇಟ್. ಇದೇ ಮೇಜರ್ ಅಪ್ಡೇಟ್ ದಟ್ ನಾವು ಮನೆ ಖಾಲಿ ಮಾಡ್ತಾ ಇದೀವಿ. ಇವಾಗ ಸದ್ಯಕ್ಕೆ ನಾವು ಮನೆ ಖಾಲಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಫ್ಯೂಚರ್ ಏನಿದೆ ಅಂತ ನಮಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ನೋಡೋಣ, ಈಗ ಸದ್ಯಕ್ಕೆ ಈ ತರ ಅನ್ಕೊಂಡಿದೀವಿ. ಬಟ್ ಅದು ನಮ್ಗೆ ಗುಡ್ ಡಿಸಿಷನ್ ಬ್ಯಾಡ್ ಡಿಸಿಷನ್ ಗೊತ್ತಿಲ್ಲ. ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಈಗ ನಾವು ಮಾಡ್ತಿರೋದು ಕರೆಕ್ಟಾ ಇಲ್ವಾ ಅಂತ.
ಬಟ್ ಆಕ್ಚುಲಿ ನಮ್ದು ಇದನ್ನ ನೋಡಿದ್ರೆ ಓಕೆ ನಾವು ತಗೊಂತಿರೋದು ಗುಡ್ ಡಿಸಿಷನ್ ಅನ್ಕೊಂಡಿದೀವಿ. ಯಾಕಂದ್ರೆ ನಿಜವಾಗ್ಲೂ ಅಷ್ಟು ಟೈಟ್ ಆಗ್ತಿದೆ ಲಾಸ್ಟಲ್ಲಿ ಬರ್ತಾ ಮನೆ ಫಿನಿಶಿಂಗ್ ಬರ್ತಾ ಬಟ್ ಅದು ಅಲ್ಲದಂತೆನೆ ನಾವ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದೇನಪ್ಪ ಅಂದ್ರೆ ಅನ್ನೆಸರಿ ಏನಕ್ಕೆ ಪೇ ಮಾಡ್ಬೇಕು. ಹೇಗಿದ್ರು ಸಮ್ಮರ್ ವೆಕೇಶನ್ ಅಲ್ವಾ, ಸಮ್ಮರ್ ವೆಕೇಶನ್ ಅಂದ್ರೆ ನಾನು ಜಾಸ್ತಿ ಇಲ್ಲ ನಮ್ಮ ಅಮ್ಮನ ಮನೆ ಮತ್ತೆ ಮಂಡ್ಯ ಈ ಎರಡು ಕಡೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಯಾಕಂದ್ರೆ ಮಕ್ಳುಗಳು ಕೂಡ ಅವ್ರ ಅಜ್ಜಿ ತಾತ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಸಿಗೋ ಟೈಮೇ ಇದು. ಸೊ ಅದಕ್ಕೇನೆ ಹೇಗಿದ್ರು ನಾನು ಇಲ್ಲಿ ಇರೋದಿಲ್ಲ, ಹೇಗಿದ್ರು ಮಂಡ್ಯದಲ್ಲಿ ಇಲ್ಲ ಅಂದ್ರೆ ನಮ್ಮ ಅಮ್ಮನ ಮನೇಲಿ ಇರ್ತೀನಿ. ಸೊ ಏಂತಕ್ಕೆ ಸುಮ್ಮನೆ ಬಾಡಿಗೆ ಕಟ್ಟೋದು ಬೇಡ. ಅಂಡ್ ಏನ್ ಗೊತ್ತಾ, ನಮ್ಗೆ ತಿಂಗಳು ಇಲ್ಲ ಅಂದ್ರೂ ಒಂದಷ್ಟು ಒಂದು 50,000 to 60,000 ಖರ್ಚೆ ಬಂದ್ಬಿಡುತ್ತೆ ಮನೆಯಲ್ಲಿ. ಬಟ್ ಆಕ್ಚುಲಿ ಅದೇ ದೊಡ್ಡದು ಅನಿಸ್ತಿರ್ಲಿಲ್ಲ. ಬಟ್ ಈಗ ಲಾಸ್ಟ್ ಮೂಮೆಂಟ್ ತುಂಬಾನೇ ಇನಿಷಿಯಲ್ ನಮ್ಗೇನು ಅನಿಸಿಲ್ಲ. ಬಟ್ ಫಿನಿಶಿಂಗ್ ಬರ್ತಾ ಎವ್ರಿ ಮಂತ್ ನಿಮ್ಗೆ ಗೊತ್ತು, ಎವ್ರಿ ಮಂತ್ ಪೇಮೆಂಟು ಎಷ್ಟು ಪೇ ಮಾಡ್ಬೇಕಾಗತ್ತೆ ಒಬ್ಬೊಬ್ರಿಗೂ ಅಂತ. ಸೊ ತುಂಬಾ ಕಷ್ಟ ಆಗ್ತಿದೆ. ನೋಡೋಣ ಏನಾಗುತ್ತೋ ಮುಂದೆ, ನಮಗೂ ಗೊತ್ತಿಲ್ಲ ಹೇಗೆ ಅಂತ. ಹೇಗೆ ಹೋಗ್ತಿದೀವಿ ಫ್ಲೋ ಅಲ್ಲಿ ನೋಡೋಣ. ಅಂದ್ರೆ ಇದನ್ನು ಕೂಡ ತುಂಬಾ ರ್ಯಾಂಡಮ್ ಆಗಿ ತಗೊಂಡಿದ್ದು ಡಿಸಿಷನ್. ಅಂದ್ರೆ ಸಡನ್ಲಿ ಒಂದ್ ದಿವಸ ಪುನೀತ್ ಹೀಗೇನೆ ಮಾತಾಡ್ತಾ ಹಿಂಗೆ ಬೆಳಿಗ್ಗೆ ಲಕ್ಷಿತ್ನ ಕಳಿಸ್ಬಿಟ್ಟು ಸುಮ್ನೆ ಕುತ್ಕೊಂಡು ಫೋನ್ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಾನು ಹೇಳಿದ್ರು, ಜಾನ್ವಿ ಈ ಮನೆ ಖಾಲಿ ಮಾಡ್ಬಿಡೋಣ, ಈ ಮನೆ ಖಾಲಿ ಮಾಡ್ಬಿಟ್ಟು ಎಲ್ಲ ಸೇಫ್ ಸ್ಟೋರೇಜ್ ಹಾಕ್ಬಿಡೋಣ, ಹೇಗಿದ್ರು ಇವಾಗ ಲಕ್ಷಿತ್ಗೆ 3 months ರಜಾ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನನಗೆ ಸಡನ್ಲಿ ಅವ್ರು ಹೇಳಿದ ತಕ್ಷಣ ಯಾಕೆ ಅಂತ ಅನಿಸ್ತು. ಆಮೇಲೆ ಸರಿ ಆಯ್ತು ಮಾಡೋಣ ಬಿಡು ಅಂತ ಅಂದೆ. ತುಂಬಾ ಸುಮ್ಮನೆ ಒಂಥರ ಜೋಕ್ ಇದ್ರಲ್ಲೇನೆ ಸರಿ ಆಯ್ತು ಬಿಡು ಅಂತ ಹೇಳಿದ್ದು. ಬಟ್ ಅದೇ ತರ ಸೀರಿಯಸ್ ಆಗ್ಬಿಟ್ಟು ತಕ್ಷಣನೇ ಹೇಳಿದ್ದು ನಾನು ಓಕೆ ಅಟ್ಲೀಸ್ಟ್ ನಾವು ಇದನ್ನ ಸೇವ್ ಮಾಡ್ಬಿಟ್ಟು ಏನಕ್ಕಾದ್ರೂ ಹಾಕ್ಬೋದಲ್ಲ ಅನ್ಕೊಂಡು. ಬಟ್ ನಾನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಫಸ್ಟ್ ನಾನು ಜೋಕಾಗೆ ಅನ್ಕೊಂಡೆ. ಆಮೇಲೆ ಅವ್ರ ಕ್ಯಾಲ್ಕುಲೇಷನ್ಸ್ ನ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಓಕೆ ಸರಿ ಆಯ್ತು ಬಿಡು ಅಂತ ಅನ್ಸಿ ಮತ್ತೆ ಓನರ್ಗೆ ಕಾಲ್ ಮಾಡಿ ಅವ್ರ ಹತ್ರ ಹೇಳಿದ್ದು. ಸೊ ಎಸ್ ಗೈಸ್, ಫೈನಲಿ ಇದು ನಮ್ಮ ಡಿಸಿಷನ್ ಅಂಡ್ ರೀಸನ್ ಕೂಡ ಹೇಳಾಯ್ತು. ಬಟ್ ಏನಪ್ಪಾ ಅಂದ್ರೆ ನಾವು ಮುಂದೆ ಫ್ಯೂಚರ್ ಅಲ್ಲಿ ಎಲ್ಲಿ ಶಿಫ್ಟ್ ಆಗ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಮೇನ್ ಇಂಟೆನ್ಷನ್ ಪ್ಲಾನ್ ಇದ್ದಿದ್ದು ಬಂದು ಈ ಮನೆಗೆ ಬಂದಿದ್ದೆ ನಾವು ಅದೊಂದು ಮೇನ್ ಇಂಟೆನ್ಷನ್ ಇಟ್ಕೊಂಡು ದಟ್ ಈ ಮನೆಯಿಂದ ನಾನು ನನ್ನ ಸ್ವಂತ ಮನೆಗೆ ಹೋಗೋದು ಅಂತ. ಇನ್ಫ್ಯಾಕ್ಟ್ ನಾನು ನನ್ನ ಹಳೆ ಬ್ಲಾಗ್ಸ್ ಅಲ್ಲಿ ಕೂಡ ಹೇಳಿದ್ದೀನಿ, ಈ ಮನೆಯಿಂದ ನಾನು ನನ್ನ ಸ್ವಂತ ಮನೆಗೆ ಹೋಗೋದು ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಮನೆಗೆ ನಾನು ನನ್ನ ಸ್ವಂತ ಮನೆಗೆ ಹೋಗ್ತೀನೋ ಅಥವಾ ಮತ್ತೆ ಇನ್ನೊಂದು ಸತಿ ಬಾಡಿಗೆ ಮನೆನ, ಅದು 3 months ಡೌನ್ ದ ಟೈಮ್, ಅಂದರೆ ಅದಾದ್ಮೇಲೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ತನಕ ವೇಟ್ ಮಾಡ್ತಾ ಇರಬೇಕು. ನಾವು ಕೂಡ ಅಲ್ಲಿ ತನಕ ಯೋಚನೆ ಮಾಡಿಲ್ಲ. ನೋಡೋಣ ಆ ಒಂದು ಟೈಮಲ್ಲಿ ಏನಾಗುತ್ತೆ. ಮನೆ ಆಗ್ಬಿಟ್ರೆ ಹೋಗ್ಬಿಡೋಣ. ಬಟ್ 90% ಆದರೂ ಅದು ಕಂಪ್ಲೀಟ್ 3 months ಡೌನ್ ದ ಲೈನ್ ಕಂಪ್ಲೀಟ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇದೆ. 90% ಕಡಿಮೆ ಇದೆ. ಸೊ ಒಂದು 10% ಏರುಪೇರು ಇಟ್ಕೊಂಡು ನೋಡೋಣ ಅಂತ ಅಂದ್ಕೊಂಡು ಖಾಲಿ ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ 3 to 4 months ಇದೇನಿದೆಯಲ್ಲ, ಈ ಬಾಡಿಗೆ ಅಥವಾ ಖರ್ಚು ಪ್ರತಿಯೊಂದನ್ನು ಕೂಡ ನಾವು ಉಳಿಸ್ಕೋಬೋದು ಅಂತ ಒಂದು ಮೈಂಡ್ ಸೆಟ್ಟಿಂದ ಈ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇದಷ್ಟು ಏನು ಒಂದು ಮೇನ್ ಬಿಗ್ ಅನೌನ್ಸ್ಮೆಂಟ್ ನಾವು ಮಾಡಬೇಕಾಗಿತ್ತು, ಮಾಡಿದ್ವಿ. ನಿಮಗೆ ಏನು ಅನಿಸಿದೆ, ನಿಮ್ಮ ಅಭಿಪ್ರಾಯ ಏನು ನಮ್ಮ ಈ ಒಂದು ಡಿಸಿಷನಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಫೈನಲಿ ಇವತ್ತು ನಾವು ಹೇಳ್ಬಿಟ್ಟಿದ್ದೀವಿ ಓನರ್ಗೆ ದಟ್ ನಾವು ವೇಕೆಂಟ್ ಮಾಡ್ತಾ ಇದ್ದೀವಿ ಅಂತ. ಒಂಥರ ಬೇಜಾರಾಗಿದೆ ಸಿಕ್ಕಾಪಟ್ಟೆ. ಇವಾಗ ಜಸ್ಟ್ ಕಾಲ್ ಕಟ್ ಆಯಿತು, ಅವ್ರ ಜೊತೆ ಕಾಲ್ ಮಾತಾಡಿ ಇವಾಗ ಜಸ್ಟ್ ಕಟ್ ಮಾಡಿದ್ವಿ. ಪುನೀತ್ ಅಂತೂ ಪಾಪ ರೀ ಹೆಂಗೆ ಅನಿಸ್ತಿದೆ ನಿಂಗೆ? ಸಿಕ್ಕಾಪಟ್ಟೆ ನನಗಂತೂ ಇದೇ ನಮ್ಮ ಮನೆ ಆದರೂ ಚೆನ್ನಾಗಿತ್ತಪ್ಪ ಅನಿಸ್ತಿತ್ತು ಅಷ್ಟೊಂದು ಸ್ವಲ್ಪ. ಯಾಕಂದ್ರೆ ನನಗೆ ಏರಿಯಾ ಲೊಕಾಲಿಟಿ ಮನೆಯೆಲ್ಲ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅಂದ್ರೆ ಒಂಥರ ಫುಲ್ ಕಂಫರ್ಟೇಬಲ್ ಮನೆ ನಮ್ಗಿದು. ಸೀರಿಯಸ್ಲಿ ಓನರ್ ಒಂದಿನ ಅವ್ರೇನು ಪಾಪ ನಮ್ಗೆ ಬಂದು ಹಂಗೆ ನಮ್ಗೆ ಇಲ್ಲಿ ಬರೀ ಒಂದೇ ಒಂದು ತೊಂದರೆ ಆಗಿದೆ ಅಂದ್ರೆ ಲಿಫ್ಟ್ ತೊಂದರೆ ಬಿಟ್ರೆ ಬೇರೆ ಇನ್ನೇನು ಆಗಿರಲಿಲ್ಲ. ನಮ್ಗೆ ಯಾವತ್ತೊಂದಿನ ಕಾಲ್ ಮಾಡಿ ಹಾಗೆ ಹೀಗೆ ಏನಕ್ಕೆ ಎಷ್ಟು ಜನ ಬರ್ತೀರಾ, ನೀರು ಕಮ್ಮಿ ಯೂಸ್ ಮಾಡಿ, ಆ ಥರದ್ದೆಲ್ಲ ನಮ್ಗೇನು ಗೊತ್ತಿಲ್ಲ. ನಮ್ಮ ಸ್ವಂತ ಮನೆ ಇದ್ದಂಗೆ ಇದ್ವಿ. ಬಟ್ ಏನಪ್ಪ ಬೇಜಾರಾಗ್ತಿದೆ ಈಗ, ಅದೇನು ಮಾಡೋದು. ಒಂಥರ ಸಖತ್ ಬೇಜಾರಾಗ್ತಿದೆ. ಎಷ್ಟೊಂದು ಅಂದರೆ ಈ ಮನೇನ ಸೆಟಪ್ ಮಾಡಬೇಕು ಅಂದ್ರೆ 2 years 2 ವರ್ಷದಲ್ಲಿ ಎಷ್ಟೊಂದು ಇಮೋಷನ್ಸ್ನ ಶೇರ್ ಮಾಡಿದ್ದೀವಿ ಈ ಮನೆ ಜೊತೆ ನಾವು. ಸಖತ್ ಬೇಜಾರಾಗ್ತಿದೆ. ಏನೋ ಒಂಥರ ಬಿಟ್ಕೊಡ್ತಾ ಇದೀವಿ, ಏನೋ ಒಂಥರ ಬಿಡ್ತಾ ಇದೀವಲ್ಲ ನಾವು. ನಮ್ಮ ಲೈಫ್ನ ಎಷ್ಟು ಇಂಪಾರ್ಟೆಂಟ್ ಪಾರ್ಟ್ನ ಬಿಡ್ತಾ ಇದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗಲ್ಲ. ಅದೇನಂತಾರಲ್ಲ ಪುನೀತ್, ಟೈಮ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ತಾ ಇರಬೇಕು. ಯಾವಾಗಲೂ ಹೇಳ್ತಾ ಇರ್ತಾರೆ ಪುನೀತ್, ಇದು ಹೆಂಗೆ ಕರ್ಕೊಂಡು ಹೋಗೋದು ಹಂಗಂಗೆ ಹೋಗ್ತಾ ಇರೋದು.
ನೋಡೋಣ ಹೆಂಗಾಗುತ್ತೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಗೊತ್ತಿಲ್ಲ. ಹೋಪ್ಫುಲಿ ಎಲ್ಲ ಒಳ್ಳೇದೇ ಆಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ತುಂಬ ಇದೆ. ಇನ್ನೊಂದೇನು ಗೊತ್ತಾ, ಈ ಮನೇನ ಬಿಟ್ಟು ನಾವು ಎಲ್ಲಿಗೆ ಹೋಗ್ತೀವಿ ಅದು ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಸೊ ಹೇಳ್ತೀವಿ ಮುಂದೆ ಫ್ಯೂಚರ್ ಬ್ಲಾಗ್ಸಲ್ಲಿ ಈ ಮನೇನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾಕೆ ಈ ಮನೇನ ಬಿಡ್ತಾ ಇರೋದು, ಗೃಹ ಪ್ರವೇಶ ಯಾವಾಗ, ಎಷ್ಟೊಂದಿದೆ. ಬಟ್ ಎಲ್ಲ ತಿಳಿಸ್ತೀವಿ ಮುಂದೆ ಫ್ಯೂಚರ್ ಬ್ಲಾಗ್ಸಲ್ಲಿ. ಬಟ್ ಇವಾಗ ಕರೆಂಟ್ ಏನಪ್ಪ ಅಂದರೆ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ. ಇನ್ನೊಂದು 20 ಡೇಸ್ 30 ಡೇಸ್ ಎಕ್ಸಾಕ್ಟ್ಲಿ 1 ಮಂತ್ಗೆ ನಾವು ಈ ಮನೇನ ಖಾಲಿ ಮಾಡಬೇಕು. ಇವತ್ತಿನ 1 ಮಂತ್ಗೆ. ಎಲ್ಲಿರೋದು ಇಷ್ಟೆಲ್ಲ ಸಾಮಾನು, ಮನೆ ತುಂಬ ಸಾಮಾನು ತುಂಬ್ಕೊಂಡಿದ್ದೀನಿ. ಎಲ್ಲಿರೋದು ಗೊತ್ತಿಲ್ಲ. ಆ್ಯಕ್ಚುಲಿ ಮನೆಗೆ ಬಂದಮೇಲೆ ಅಂತ ನಾನು ಈ ಮನೆ ಸೆಟಪ್ಗೆ ಅಂದರೆ ಈ ಮನೆಗೆ ಅಕಾರ್ಡಿಂಗ್ಲಿ ಆಗಿ ತುಂಬ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೆ. ನನಗಿಲ್ಲ ಈ ಮನೆ, ನನ್ನ ಮನೆ ಹಿಂಗೆ ಕಾಣಿಸ್ಬೇಕು, ನನ್ನ ಮನೆ ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ಹೇಳ್ತಾರಲ್ಲ, ಬಾಡಿಗೆ ಮನೇಲಿ ಇರಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ವಸ್ತುಗಳನ್ನ ತಗೋಬೇಕು ಅಂತ. ಬಟ್ ಆ ಬಾಡಿಗೆ ಮನೆನ ನಾವು ಬಾಡಿಗೆ ಮನೆ ಅನ್ಕೊಂಡಿರಲ್ಲ. ಅದು ನಮ್ದು ಒಂಥರ ನಮ್ಮ ಮನೆ, ನಾವಿರುವಂಥ ಮನೆ, ಅದು ಚೆನ್ನಾಗಿ ಕಾಣಿಸ್ಬೇಕು, ಅದು ಹಾಗೆ ಇರಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಬಟ್ ಅದೇ ಹೇಳ್ತಾರಲ್ಲ, ಟೈಮ್ ಬಂದಾಗ ಆ ಮನೇನೂ ಖಾಲಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಟ್ಸ್ ಓಕೆ, ಎಲ್ಲ ಆಗೋದು ಒಳ್ಳೇದಕ್ಕೇ. ಇದು ಫೈನಲಿ ಹೇಳಿದ್ದೀವಿ ನಾವು ಓನರ್ಗೆ ದಟ್ ಇನ್ನೊಂದು ಎಕ್ಸಾಕ್ಟ್ಲಿ 1 ಮಂತ್ಗೆ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಅಷ್ಟೊತ್ತಿಗೆ ಲಕ್ಷಿತ್ ಸ್ಕೂಲು ಕೂಡ ಮುಗ್ದೋಗ್ಬಿಡುತ್ತೆ. ನೋಡ ಏನೇನಾಗುತ್ತೆ ಎಲ್ಲ. ಲಕ್ಷಿತ್, ಅಪ್ಪ ಮನೆನ ಕಂಪ್ಲೀಟಾಗಿ ಖಾಲಿ ಮಾಡ್ತಾ ಇದ್ದೀವಿ. ಅಪ್ಪ ಮನೆ, ಆ ಮನೆಗೆ ಮತ್ತೆ ಯಾವತ್ತೂ ಹೋಗಲ್ಲ ನಾವು. ಮುಂದೆ ಇನ್ನೊಂದು 30 ಡೇಸ್ ಅಷ್ಟೇ ಟೈಮ್ ಇರೋದು. ಇನ್ನು 30 ಡೇಸ್ ಅಲ್ಲಿ ಖಾಲಿ ಆಗಿಬಿಡುತ್ತೆ. ನಿಜ ಅಮ್ಮ, ಹೇಳ್ಬಿಟ್ವಿ ಓನರ್ಗೆ, ನಿಜ ಹೇಳ್ಬಿಟ್ವಿ. 30 ಡೇಸ್ ಅಷ್ಟೇನೆ ಅಮ್ಮ. ಅಮ್ಮ one time ನಾವು ಅಮ್ಮಮ್ಮ ಮನೆ ಪುಟ್ಟಿ ಹೋಗಿ ಪ್ಲಾಂಟ್ಸ್ ನೀರ್ ಹಾಕೊಂಡ್ ಬರೋಣ. ಪ್ಲಾಂಟ್ಸ್ ಎಲ್ಲ ತಗೊಂಡ್ ಬಂದ್ಬಿಡ್ತೀವಿ. ಅಲ್ಲಿ ಏನು ಇರಲ್ಲ ಆ ಮನೆಯೊಳಗೆ. ಖಾಲಿ ಮಾಡ್ಬಿಡ್ತೀವಿ ಫುಲ್ ಖಾಲಿ ಮಾಡ್ಬಿಡ್ತೀವಿ ಆ ಮನೆನ. ಎಲ್ಲಾನು ತಗೋ ಬಂದ್ಬಿಡುತ್ತೆ. ವೇಕೇಟ್ ಲಾಕ್ ಮಾಡ್ಬಿಡ್ತೀವಿ ಅಷ್ಟೇ, ಅಲ್ಲಿ ಏನು ಹೋಗೋದಿಲ್ಲ. ಅಷ್ಟೇ ಮುಗ್ದೈತೆ ನಮ್ಮ ಮನೆ. ಅದು ಟೈಲ್ಸ್ ತಗೋಯ್ತೀವ. ಟೈಲ್ಸು ಇಲ್ಲ, ಅಷ್ಟು ಚೆನ್ನಾಗಿದೆ ಟೈಲ್ಸು. ಆ ಮನೆ ಫುಲ್ ಖಾಲಿ ಮಾಡ್ಬಿಡ್ತೀವಿ. ಇವಾಗ ಬೇರೆಯವ್ರು ಬಂದಿರ್ತಾರೆ ಆ ಮನೆಯಲ್ಲಿ. ಬೇರೆಯವ್ರು ಬರ್ತಾರೆ, ನಾವು ಮನೆ ಖಾಲಿ ಮಾಡ್ಬಿಡ್ತೀವಲ್ಲ, ಆ ಮನೆ ಓನರ್ ಬೇರೆಯವ್ರು ಕೊಡ್ತಾರೆ ಆ ಮನೆನ ಅಲ್ಲಿ ಅವ್ರು ಬಂದಿರಕ್ಕೆ. ಎಲ್ಲ ಥಿಂಗ್ಸ್ ಖಾಲಿ ಆಗಿರುತ್ತೆ. ಅವ್ರ ಥಿಂಗ್ಸ್ ನ ತಗೊಂಬಂದ್ ಇಟ್ಕೊಬಿಡ್ತಾರೆ. ಆಮೇಲೆ ನಾವು ಮನೆ ಖಾಲಿ ಮಾಡ್ಬಿಡ್ತೀವಿ. ಇನ್ನ ಅಲ್ಲಿ ಹೋಗಲ್ಲ, ಇನ್ನ ಮುಗ್ದೈತೆ ಅಷ್ಟೇ ಆ ಮನೆ ನಮ್ ಕತೆ. ಯಾಕೆ ಇರ್ಬೇಕಾ ನಿಂಗೆ ಆ ಮನೆಯಲ್ಲಿ? ಬಿಡು, ಆ ಮನೆನ ಖಾಲಿ ಮಾಡಿಬಿಟ್ಟು ಇನ್ನು ಸ್ವಲ್ಪ ಮಂತ್ಸ್ ಆದಮೇಲೆ ನಾವು ನಮ್ಮ ಬಿಲ್ಡಿಂಗ್, ನಮ್ಮ ಮನೆಗೆ ಹೋಗ್ತೀವಿ. ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಲ್ಲ ಅಲ್ಲಿ. ಹೊಸ ಮನೆಗೆ ಹೋಗೋಣ ಬಿಡು, ಆಯ್ತಾ? ಆದರೂ ಬೇಜಾರ ನನಗೆ, ನನಗೂ ಬೇಜಾರು. ನನಗೂ ಒಂಥರ ಅಳು ಬರ್ತಾ ಇದೆ. ಚೆನ್ನಾಗಿತ್ತಲ್ವ ಲಕ್ಷ್ಮಿ, ನನಗೂ ಒಂಥರ ಅಳು ಬರ್ತಾ ಇದೆ. ಆಯ್ತು ಬಿಡು, ಹೋಗ್ಲಿ, ಏನಾಗಲ್ಲ. ನಾವು ಹೊಸ ಮನೆಗೆ ಹೋಗೋಣ. ಏನಿಲ್ಲ ಬಿಡಮ್ಮ, ನಾನು ಆಯ್ತು ಬಿಡಮ್ಮ, ನಾವು ಹೊಸ ಮನೆ ನಮ್ಮ ಮನೆಗೆ ಹೋಗೋಣ, ಆಯ್ತಾ? ನಮ್ಮ ಮನೆಗೆ ಹೋಗೋಣ ಬಿಡಮ್ಮ, ನಮ್ಮ ಸ್ವಂತ ಮನೆ. ಅಪ್ಪ ಮನೆ ನಿಂಗೋಸ್ಕರ ಕಟ್ಟಿಸ್ತಾರಲ್ವಾ? ಇಷ್ಟ ನಮ್ಮ ಮನೆ ನಿಮಗೆ? ಬಿಡು, ನಿಂಗೆ ಅಮ್ಮಮ್ಮ ಮನೆ ಇಷ್ಟ ತಾನೆ? ನಾವು ಅಮ್ಮಮ್ಮ ಮನೆಯಲ್ಲೇ ಬಂದಿರ, ಯಾವಾಗ್ಲೂ ಫುಲ್ ಇಲ್ಲೇ ಇರ್ತೀವಿ. ಅಮ್ಮಮ್ಮ ಮನೆ ಇಷ್ಟ ಅಂತಿದೆ ತಾನೆ ನೀನು? ಇಲ್ಲೇ ಇರೋಣ ಬಿಡು, ಮತ್ತೆ ಅದು ಬೇಡ. ಹಾಂ, ಚೆನ್ನಾಗಿತ್ತ ನಿಮಗೆ? ಇಷ್ಟ ಆಯ್ತಾ? ಹಾಂ, ಆಯ್ತು ಆಯ್ತು, ನಾನೇನಾದರೂ ಮಾಡ್ತೀನಿ ಬಿಡ ಅದಕ್ಕೆ, ಆಯಿತಾ? ಬೇಜಾರು ಮಾಡ್ಕೊಬೇಡ. ಹಾಂ, ಓಕೆ? ಹಾಂ, ಆಯ್ತು, ಇದು ಮಾಡ್ಕೊಬೇಡ ಬಿಡು. ಆಯ್ತು, ಬರೀ ನಾನು ಏನಾದರೂ ಮಾಡಿಸ್ತೀನಿ, ಆಯಿತಾ?
ಸರಿ ಆಯ್ತು ಬಾ ಹೋಗಿ, ಬೇಜಾರ್ ಮಾಡ್ಕೋಬೇಡ ಆಯ್ತು. ಏನು ಮಾಡಕ್ ಮಗ್ನೆ, ಇಲ್ಲಿ ನೋಡಿಲಿ, ಲೈಫ್ ಹಿಂಗೇನೆ, ಓಕೆನಾ? ದಿಸ್ ಇಸ್ ಲೈಫ್, ವಿ ಹ್ಯಾವ್ ಟು ಮೂವ್. ಯಾಕೆ ಬಾ ಲಕ್ಷಿ, ಸ್ಟ್ರಾಂಗ್ ನೋ ಮಗ್ನೆ. ಏನಾಗಲ್ಲ ಬಿಡು, ಇವಾಗ ಏನು ಮಾಡಕ್ಕಾಗಲ್ಲ. ವಿ ಹ್ಯಾವ್ ಟು ಮೂವ್ ಆನ್ ಮಗ್ನೆ. ಆ ಮನೆ ಬಿಟ್ಟು ಇನ್ನೂ ದೊಡ್ಡ ಮನೆಗೆ ಹೋಗ್ತೀವಿ. ಆ ದೊಡ್ಡ ಮನೇಲಿ ಇನ್ನೂ 2 ಬಿಗ್ ಬಾಲ್ಕನೀಸ್ ಇದೆ ನಿಮ್ಗೋಸ್ಕರ ತಾನೇ, ನಮ್ಮ ಹೊಸ ಕನ್ಸ್ಟ್ರಕ್ಷನ್ ಮನೆಯಲ್ಲಿ. ವಿ ಹ್ಯಾವ್ ಸೋ ಮಚ್ ಗುಡ್ ಥಿಂಗ್ಸ್. ಮೇಲ್ಗಡೆ ನಿಮ್ಗೆ ಆಟ ಆಡೋಕೆ ಅಷ್ಟು ದೊಡ್ಡ ಟೆರೆಸ್ ಇದೆ. ಎಲ್ಲರೂ ಜೊತೆ ಇರ್ತಾರೆ, ಲಡ್ಡು ಇರ್ತಾರೆ, ಪಾರ್ಕು ಇರುತ್ತೆ. ಲಡ್ಡು, ಲಚ್ಚು, ನಂದು ಎಲ್ಲ ಅಲ್ಲಿ ನಿನ್ಗೆ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಅಲ್ವಾ? ನಮ್ ಸೈಟ್ ಹತ್ರ ಫ್ರೆಂಡ್ಸ್ ಇದಾರಲ್ಲ ನಿಂಗೆ. ಸೈಟ್ ಹತ್ರ ಇರೋ ಮನೆ ಇಷ್ಟ ತಾನೇ ನಿಂಗೆ? ವಿ ವಿಲ್ ಶಿಫ್ಟ್ ಟು ದಟ್ ಹೌಸ್. ಓಕೆ ಓಕೆ, ಡನ್. ಅಪ್ಪ, ಹುಡುಗಿ ಆಮೇಲೆ ಹುಡುಗ ಇದೆ ತಾನೆ? ಹೌದು, ಅಲ್ಲಿಗೆ ಅವರಿಬ್ರು ಗುಡ್ಡು. ಹೌದು, ಮಲ್ಲಿಗೆ ಇನ್ನೊಂದು ಹುಡುಗ ಇದ್ದ ತಾನೆ? ಅವನ್ ಬ್ಯಾಡ್. ಅವನ್ ಬ್ಯಾಡ್. ಇಲ್ಲ ಮಗನೆ, ನೋ ಒನ್ ಇಸ್ ಬ್ಯಾಡ್, ಎವ್ರಿ ಒನ್ ಆರ್ ಗುಡ್ ಓನ್ಲಿ. ಓಕೆನಾ? ಗೇಮ್ಸ್ ಆಡ್ತಾನೆ, ಡಾಡ್ಜ್ ಬಾಲ್ ಆಡಕ್ ನೀನ್ ಹೇಳ್ಕೊಡು, ಅವ್ನ್ ಬರ್ಲಿಲ್ಲ ಅಂದ್ರೆ. ಅದೇ ಅವ್ನ್ ಬೈತಾನೆ. ಆಯ್ತು ಬಿಡು, ನಾನು ಹೇಳ್ತೀನಿ ನನಗೆ. ಸರಿ ಬಾಯ್, ಹೋಮ್ವರ್ಕ್ ಫಿನಿಶ್ ಮಾಡ್ಬಿಡು. ಇದೇ ಒಂದು ರೀಸನ್ ತಗೋಬೇಡ, ಬಾರ ಫಿನಿಶ್ ಮಾಡಬೇಕು. ಸೊ ಲಕ್ಷದ್ಗೆ ಇವತ್ತು ನಾವು ಹೇಳಿದ್ವಿ, ಆಲ್ರೆಡಿ ಡಿಸೈಡ್ ಮಾಡಿ ಒಂದು 4-5 ಡೇಸ್ ಆಯಿತು, ಬಟ್ ಅವ್ನಿಗೆ ಹೇಳಿರಲಿಲ್ಲ. ಇವತ್ತು ಹೇಳಿದ್ವಿ. ನನ್ನಂತ ಎಕ್ಸ್ಪೆಕ್ಟ್ ಮಾಡಿದೆ ಲಕ್ಷಿತ್ ಇದೇ ಥರ ಒಂದು ಇರುತ್ತೆ, ಅವ್ನ ಇಮೋಷನ್ನ ಇದೇ ಥರ ಅವನು ವ್ಯಕ್ತಪಡಿಸೋದು ಅಂತ. ಆ್ಯಂಡ್ ಸಿಂಬಾ ಹೇಳಿ ಪ್ರಯೋಜನ ಅಲ್ಲ, ಬಿಕಾಸ್ ಅವ್ನಿಗೆ ಏನೂ ಗೊತ್ತಾಗಲ್ಲ ಈಗ. ಸೊ ಸಿಂಬಾ ನಾವು ಮನೆ ಖಾಲಿ ಮಾಡ್ತಾ ಇದ್ದೀವಿ. ಅಪ್ಪ ಮನೆಗೆ ಹೋಗಲ್ಲ ಇನ್ನೊಂದ್ಸತಿ. ಬೇಡ ನಿಂಗೆ ಅಪ್ಪ ಮನೆ ಸಾಕಂತೆ, ಅಪ್ಪ ಮನೆ ಹಂಗೆ ನನಗೆ ಗೊತ್ತಿತ್ತು. ಸಿಂಬಾ ತುಂಬಾ ಜಾಸ್ತಿ ಪ್ರಾಕ್ಟಿಕಲ್ ಅಂಡ್ ಲಕ್ಷಿತ್ ತುಂಬಾ ಜಾಸ್ತಿ ಇಮೋಷನಲ್. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಲಕ್ಷಿತ್ ಇದೇ ಥರನೇ ರಿಯಾಕ್ಟ್ ಮಾಡೋದು ಅಂತ. ಬಟ್ ನಾನು ಅವನಿಗೂ ಹೇಳ್ದಾಗೆ ಲೈಫ್ ಹ್ಯಾಸ್ ಟು ಮೂವ್ ಆನ್, ಒಂದಾದ್ಮೇಲೆ ಒಂದು ಚಾಪ್ಟರ್. ಓಕೆನಾ? ಎನಿವೇಸ್, ಇನ್ನೂ ಎಲ್ಲರಿಗೂ ಹೇಳಿಲ್ಲ, ಅಂದರೆ ನಮ್ಮ ಅತ್ತೆಗೆ ಹೇಳಿಲ್ಲ, ಇನ್ನೂ ಎಲ್ಲರಿಗೂ ಹೇಳೋದಿದೆ. ಸೊ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಬಟ್ ಇದು ತುಂಬ ದೊಡ್ಡ ಡಿಸಿಷನ್. ಅವ್ನು ಅಳ್ತಾ ಇದ್ರೆ ನಮಗೂ ಅಳು ಬರ್ತಿದೆ, ನಮಗೂ ಸಕ್ಕತ್ ಬೇಜಾರಾಗ್ತಿದೆ. ನಾನಂತೂ ನಿಜವಾಗ್ಲೂ ಪ್ರತಿ ನಿಮಿಷನೂ ಅಂದರೆ ಆ ಮನೇಲಿ ಇದ್ದಾಗಂತೂ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ಪ್ಲಾಂಟ್ಸ್ನ ನೋಡಿ, ಮತ್ತೆ ಆ ಮನೆ ಕಾರ್ನರ್ನ ನೋಡಿ, ನಾನು ಹೆಂಗೆ ಈ ಮನೆ ಬಿಟ್ಟಿರೋದು, ನಾನು ಹೆಂಗೆ ಒಂಥರ ಸಕ್ಕತ್ ಬೇಜಾರಾಗುತ್ತೆ ನಿಜವಾಗ್ಲೂ. ಆ ಮನೇನ ಅಷ್ಟು ಪ್ರೀತಿಯಿಂದ, ಅಷ್ಟು ಆಸೆಯಿಂದ ಸೆಟಪ್ ಮಾಡಿದಂಥ ಮನೆ, ನನ್ನ ಮನೆ ಅಂದ್ಕೊಂಡು ಎಷ್ಟು ಇದಾಗಿದ್ದೆ ನಾನು. ಮತ್ತು ನನ್ನ ಮಕ್ಕಳು ಜೊತೆ ಫಸ್ಟ್ ಟೈಮ್, ಅಂದರೆ ನಾನು ಲಕ್ಷಿತ್ ಹುಟ್ಟಿದ ಮೇಲೂ ಕೂಡ ನಾವು ಸಪ್ರೇಟಾಗಿ ಹೋಗಿರಲಿಲ್ಲ. ಬಟ್ ಫಸ್ಟ್ ಟೈಮ್ ನನ್ನ ಇಬ್ಬರು ಮಕ್ಕಳ ಜೊತೆ ನಂದಂತ ಒಂದು ಸಪ್ರೇಟ್ ಜೀವನ, ನಂದಂತ ಒಂದು ಸಪ್ರೇಟ್ ಲೈಫ್ನ ಅಲ್ಲಿ ಸ್ಟಾರ್ಟ್ ಮಾಡಿದಂಥ ಮನೆ ಅದು. ಸೊ ಆ ಮನೆ ನಮಗೆ ತುಂಬ ಜಾಸ್ತಿ ಗುಡ್ ಲಕ್ ತಂದಿದೆ. ಆ ಮನೆ ನಮಗೆ ತುಂಬ ಜಾಸ್ತಿ ಹ್ಯಾಪಿನೆಸ್ನ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಬೇಜಾರಾಗುತ್ತೆ. ಅಪ್ಪ ಮನೆಗೆ ಹೊರಡೋಣ ಬಾ. ಅದೇ ಹೇಳ್ಬಿಟ್ಟಿದ್ದೀನಿ, ಅಮ್ಮ ಕೊಟ್ಬಿಡ್ತೀನಿ ಅಂತ. ಲಕ್ಷಿ ಇವಾಗ ಹೋಗಿಲ್ಲ ಅಂದ್ರೂ ಇನ್ನೊಂದು ಸ್ವಲ್ಪ ತಿಂಗಳು ಬಿಟ್ಕೊಂಡು ಹೋಗ್ಲೇಬೇಕು ಮಗನೆ ನಾವು. ವಿ ಹ್ಯಾವ್ ಟು ಶಿಫ್ಟ್ ಅಲ್ವಾ, ನಮ್ಮ ಹೊಸ ಮನೆಗೆ ಹೋಗ್ಬಾರ್ದ ನಾವು ಬೇರೆ ಮನೆಗೆ ಹೋಗೋಣ ಬಾ. ಅಪ್ಪ ಮನೆಗೆ, ಅಪ್ಪ ಸ್ವಂತ ಮನೆಗೆ ಹೋಗೋಣ ಆಯ್ತಾ? ನಮ್ ಸೈಟ್ ಮನೆಗೆ ಹೋಗೋಣ. ನಿಂಗೆ ನಮ್ ಸೈಟ್ ಇಷ್ಟ ತಾನೇ? ನಿನ್ ಸೈಟ್ ಅಲ್ವಾ, ನಿನ್ ಮನೆ ಅಲ್ವಾ ಅದು? ಮತ್ತೆ ಅಲ್ಲಿಗೆ ಹೋದ್ಮೇಲೆ ನಿನ್ ಅಚ್ಚು, ಅಂದು, ಚಿಕ್ಕಪ್ಪ ಮತ್ತೆ ಲಡ್ಡು ಎಲ್ಲರೂ ಇರ್ತಾರೆ ಒಂದೇ ಜಾಗದಲ್ಲಿ. ಯು ವಿಲ್ ಎಂಜಾಯ್ ಸೋ ಮಚ್. ನೀನೇನ್ ಹೇಳ್ದೆ, ನಾನು ಅಂದು ಮನೇಲಿ ಮಲ್ಕೋತೀನಿ, ಆಮೇಲೆ ಅಮ್ಮ ಮನೇಲಿ ಊಟ ಮಾಡ್ತೀನಿ, ಅಚ್ಚು ಮನೇಲಿ ಆಟ ಆಡ್ತೀನಿ ಅಂತ ಹೇಳಿದ್ದೆ ತಾನೇ? ಹಂಗೆ ಮಾಡೋಣ, ಓಕೆನಾ? ಬಿ ಹ್ಯಾಪಿ, ಓಕೆ?